ನಮಸ್ತೆ ಎಲ್ಲರಿಗೂ ಬಲಿಪಾಡ್ಯಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಬ್ಬದ ಪ್ರಯುಕ್ತ ಇವತ್ತು ಕರಿಬೇವಿನ ಅನ್ನ ಮಾಡಿದ್ದೀನಿ. ಅಂದ್ರೆ ಇವಾಗ ನಾವು ಚಿತ್ರಾನ್ನ ಮಾಡ್ತೀವಲ್ಲ, ಅದು ಕರಿಬೇವಿನ ಚಿತ್ರಾನ್ನ ಬಹಳ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಇನ್ನ ಇದರ ಹಬ್ಬದ ಬಂದಾಗ ನೀವು ಟ್ರೈ ಮಾಡಿ ಆಯ್ತಾ. ರೆಗ್ಯುಲರ್ ಕೂಡ ಬಾಕ್ಸ್ಗಳು ಕೂಡ ಮಾಡಬಹುದು, ಈಸಿ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಬಹಳ ಬೇಗ ಆಗುತ್ತೆ. ರೆಗ್ಯುಲರ್ ಚಿತ್ರಾನ್ನಗಳಲ್ಲದೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಪ್ರಾಸೆಸ್. ಮೊದಲು ಅದರ ಮಸಾಲೆಗೋಸ್ಕರ ನಾವು 2 ಸ್ಪೂನ್ ತುಪ್ಪದಲ್ಲಿ 1 ಹಿಡಿಯಷ್ಟು ಶೇಂಗಾ ಬೀಜ, ಆಮೇಲೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಹುರಿದಿದ್ದೀನಿ. ಖಾರ ಮಾತ್ರ ಅವರವರ ಅನುಸಾರವಾಗಿ. ನಾವಿದು ಕರಿಬೇವೇ ಮುಖ್ಯ ಆದ ಕಾರಣ, ಇದು ಮೈನ್ ಇಂಗ್ರೀಡಿಯೆಂಟ್ ಕರಿಬೇವು ಆದ ಕಾರಣ ಒಂದು 4-5 ಹಿಡಿ ಹಾಕಿ ಹುರ್ಕೋಬೇಕು. ಆಮೇಲೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡು ಎಲ್ಲವನ್ನು ಹುರ್ಕೋತಾ ಇದ್ದೀನಿ. ಪೂರ್ತಿ ಸಿಮ್ಮಲ್ಲ, ಪೂರ್ತಿ ಜೋರಾಗಲ್ಲ, ಮೀಡಿಯಂ ಫ್ಲೇಮಲ್ಲಿ. ಆಮೇಲೆ ಕೊತ್ತಂಬರಿ ಬೀಜ, ನನಗೆ ಜೀರಿಗೆ ಪುಡಿ ರೆಡಿನೇ ಇತ್ತು, ಅದ ಕಾರಣ ಜೀರಿಗೆ ಪುಡಿ ಹಾಕಿದ್ದೀನಿ. ಇಲ್ಲ ಅಂತಂದರೆ ಜೀರಿಗೆ ಹಾಕೋಬೋದು. ಮೆಂತೆ ಕೂಡ ಹಾಕ್ತಾರೆ ಕೆಲವರು, ಬಟ್ ಮೆಂತೆ ವಿಷ ಬರುತ್ತೆ ಅಂತ ನಾನು ಹಾಕಲ್ಲ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಅದೇ ಬಾಣಲೆ ಒಳಗೆ ನಾನು ಇದನ್ನು ಎಣ್ಣೆ ಹಾಕ್ಬಿಟ್ಟು ಮಾಮೂಲು ಒಗ್ಗರಣೆ ಹಾಕಿದ್ದೀನಿ. ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತೀವಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಶೇಂಗಾ ಬೀಜನ 3 ರೀತಿಯಾಳೆ ನಾನು ಇದು ಮಾಡಿದ್ದೀನಿ. ಇದರಲ್ಲೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮುಂದೆ ಪೂರ್ತಿ ತಿನ್ನಬೇಕಾದ್ರೂ ಕೂಡ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಇಂಗು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡಂತಹ ಕರಿಬೇವುದು ಮಸಾಲನ ಇದಕ್ಕೆ ಹಾಕಿದ್ದೀನಿ. ಅದೆಲ್ಲ ಮತ್ತು ಮೀಡಿಯಂ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗೋಂಗೆ ನಾವು ಕಲಿಸ್ಬೇಕು ಅಷ್ಟೇ. ತುಂಬ ಸಿಂಪಲಾಗಿರುತ್ತೆ. ಆಮೇಲೆ ಅದಕ್ಕೆ ಸರಿಯಾದ ಉಪ್ಪು ಹಾಕ್ಬಿಡೋದು, ಮತ್ತು ಮೀಡಿಯಮಲ್ಲಿ ಉಪ್ಪು ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಕುದಿ ಬಂದಿದ್ದಾಗ ಇಳಿಸ್ಬಿಟ್ಟು ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಅನ್ನ ಮಾಡಬೇಕಾದ್ರೆ ಒಂಚೂರು ತುಪ್ಪ ಹಾಕ್ಕೊಳ್ಳಿ, ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ನಾವು ಮಾಡಿದಂತಹ ಮಸಾಲೆನ ಕಲಸಿ ಹಾಕೋದಷ್ಟೇ. ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ ಇದು ಮುಂದಿದ್ರೇ ಚೆನ್ನಾಗಿರುತ್ತೆ. ಕರಿಬೇವು ಅನ್ನೋದ ಕಾರಣ ಕರಿಬೇವು ಜಾಸ್ತಿ ಇರಬೇಕು, 4-5 ಹಿಡಿ. ಆಮೇಲೆ ನಾನು ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಮತ್ತು ಶೇಂಗಾ ಬೀಜನೆರಡನ್ನು ಸ್ವಲ್ಪ ಹುರಿದು ಹಾಕಿದ್ದೀನಿ. ಹಬ್ಬದಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.